ಭೀಮನ ಕಿಚ್ಚೆದೆಯ ರಾಣಿ, ಭೀಮನ ಈ ಕಿಚ್ಚೆದೆಯ ರಾಣಿ, ಪಾಂಡವರ ಪನಿವೇಣಿ ಬಗೆಯುವೆದುರುಳರು ಶ್ವಾಸನ ರಣದ ಪುಡಿಗುಟ್ಟು ದುರ್ಯೋಧನನ ತೊಲೆಯ ಕೃಪದ ಸುದ್ದೆ ಕಟ್ಟಿಸುವೆನು ನಿನ್ನ ಬಿಡುಮುಡಿಯ ಕೊಡದಿರು ವ್ಯತೆಯ ಈ ರೀತಿ ದುಃಖಿಸಲು ಕಾರಣವೇನು ನನ್ನೊಡನೆ ತಿಳಿಸಬಾರದೆ. ಪ್ರಾಣೇಶ್ವರ, ನೀವುಗಳು ಪತಿಯಾಗಿರುವುದು ನನಗೆ ದುಃಖವಲ್ಲದೆ ಮತ್ತಿನೇನು? ಕಾಡಿನಲ್ಲಿ ವಾಸವು ನಾಡಿನಲ್ಲಿ ಬಲದಿಂದ ನೀವು ಸಹಿಸಿದಾಯ್ತು. ಇನ್ನು ಈ ಬೀಚ ಮುಡಿಯ ಕತ್ತಿಕೊಳ್ಳನೆಂದರೆ ಕಾಯಿಗೆ ನಾಟಿದ ಮುಳ್ಳಿನಂತೆ ನನ್ನ ಹೃದಯವು ಪದೇ ಪದೇ ಚುಚ್ಚುತ್ತಿರುವುದು. ನೀವು ಯಾವಾಗ ಶೂರರಾಗುತ್ತೀರೋ ಅದ್ಯಾವಾಗ ವೀರರಾಗುತ್ತೀರೋ ನಾ ಕಾಡಿನೆಲ್ಲ ಹೋಯ್ಚೋಲಿ ಗಂಡುಗಲಿಗಳ ಗಂಡ ಸುದ್ದಂಡ ಪರಾಕ್ರಮಿಯಾದ ಈ ಪ್ರಚಂಡ ಭೀಮಸೇನಲ್ಲಿ ನಿನಗನುಮಾನ ಸಾಕು, ನಿಲ್ಲಿಸು ನಿನ್ನ ವಿರುದ್ಧ ಮಾತು. ಹಿಂದೆ ನಿನಗೊದಗಿದ್ದ ವಿಪತ್ತನ್ನು ಪರಿಹರಿಸಿ ಕಾಪಾಡಿದವರ್ಯಾರು? ಜನರ ಸಭಾ ಮಧ್ಯದಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದೆಯಾ? ಸಾಕು ಸುಮ್ಮನಿರು. ದೇವಿ ಕೆಡುಕವರವರ ಗರ್ವವನ್ನು ಅಡಗಿಸಿ ಅವರ ಶಿರಸ್ಸುಗಳನ್ನ ಈ ನನ್ನ ಪಾಶುಪತಾಸ್ತ್ರದಿಂದ ನಭೋಮಂಡಲಕ್ಕೆ ಆರಿಸಿ ನನ್ನ ಕೀರ್ತಿಯನ್ನು ಪಡೆದು ನಿನ್ನ ಅಪಮಾನದ ಹೊದಿಕೆಯನ್ನ ಕಿತ್ತೆಸೆಯೋಣವೆಂದರೆ ಅಗ್ರಜನ ಆಜ್ಞೆ ಇಲ್ಲದೆ ನಾವು ಯಾವ ಕಾರ್ಯವನ್ನು ಮಾಡುವಂತಿಲ್ಲ. ಹಾಗಾದ್ರೆ ನಿಮ್ಮ ಅಗ್ರಜನ ಮಾತನ್ನು ಕೇಳಿಕೊಂಡು ನೀವು ಇಲ್ಲೇ ಕಟ್ಟಿಕೊಳ್ಳಿ, ಕುಳಿತುಕೊಳ್ಳಿ. ನೀವು ಪ್ರಾಣೇಶ್ವರ ದೇವಿ ನಿಮಗೆ ಏನು ಅಗತ್ಯ ಕೈಯತ್ಲ ಜಗು ಪಾಂಚಾಲಿ ನಿಲ್ಲಿಸು ನಿನ್ನ ಹೊಗಳಿಕೆ ಮಾತುಗಳನ್ನು. ಈ ಭೀಮನ ಪ್ರತಿಜ್ಞೆಯನ್ನು ಕೇಳು.
ಗುಡಿಗುಡಿಸುವ ಬೋರ್ಗರಿಯುವ ಬದಸಿಡಿಲೆ ಬರಲಿ ಮುಕ್ಕಣ್ಣ ಮುರಹರಿಯೇ ಧರಿಗಿಳಿದು ಧರಣಿ ದೇವತೆ ಬಿರುದು ಹೋಗಲಿ ಆಕಾಶದಲ್ಲಿ ಸಂಚರಿಸುವ ರವಿಶಿಶಿಗಳ ಆಗಮನವೇ ಅಂತ್ಯವಾದ ಈ ಭೀಮನು ಮಾಡಿದ ಪ್ರತಿಜ್ಞೆಯು ಹೆಂದಿಗೂ ತಕ್ಕ ಬಿಡುವನಲ್ಲ. ಆಗೇನಾದರೂ ಒಂದು ವೇಳೆ ಈ ಹೊತ್ತು ನನ್ನ ಅಣ್ಣನ ಮಾತಿನಂತೆ ನಡೆಯುವುದೇ ಆದರೆ ಆ ತಕ್ಷಣವೇ ನಾನು ಬೇರೆಯಾಗಿ ಹೋಗಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಈ ನನ್ನ ಕಡೆಯಿಂದಲೇ ಬಡಿದು ಆ ದುರ್ಯೋಧನನ ರಾಜ್ಯ ಕಿರೀಟವನ್ನು ಕಿತ್ತು ಈ ನನ್ನ ಪಾದಗಳಿಂದ ಹೊತ್ತು 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 ಅರ್ಜುನ ಈಗಲೇ ಹೋಗಿ ಭೀಮಸೇನನ್ನು ನಿನ್ನ ಆಜ್ಞೆಯನ್ನು ತಿರಸ್ಕರಿಸಿದನೆಂದು ಅಣ್ಣ ಧರ್ಮಜನಿಗೆ ತಿಳಿಸು. ಅಗ್ರಜ, ಏನು ಹೇಳಿದೆ? ನೀನಾಡುವ ಮಾತುಗಳಿಂದ ಅಣ್ಣನ ಮನಸ್ಸಿಗೆ ನೋವುಂಟಾಗುವುದಿಲ್ಲವೇ? ಏನು ಹೇಳಿದೆ ಧನಂಜಯ? ಇದರಿಂದ ಅಗ್ರಜನ ಮನಸ್ಸಿಗೆ ನೋವುಂಟಾಗುವುದೇ? ಅಗ್ರಜನ ಮಾತನ್ನು ಕೇಳಿ ಕೇಳಿ ನಾವೀಗ ಅಂದು ಸಭಾಪರ್ವದಲ್ಲಿ ಈ ಪಾಂಚಾಲಿಯ ಸೀರೆಯನ್ನು ಸೆಳೆದನಲ್ಲ ಆರನೆ ಹೇಳಿ ವಿಶ್ವಾಸ ಗೀತಂಟಿನ ಹೂವು ಕಟ್ಟಕ್ಕೆ ಹೋಗ್ಬೇಕಂತ ವೀಣಾಯಣ್ಣ ಮನೆಗೆ ಹೂವು ಕಟ್ಟಕ್ಕೆ ಹೋಗ್ಬೇಕಂತ ಗೀತಂಟಿನ ಅದೈತಿ 12 ವರ್ಷದ ವಾಸ ಮಾಡುವಂತಿರಲಿಲ್ಲ. ಒಂದು ನಿಮಿಷ ವಿಡಿಯೋ ಮಾಡ್ತಾರೆ. ಇಷ್ಟಾದರೂ ಅಗ್ರಜನ ಮನಸ್ಸಿಗೆ ನೋವುಂಟಾಗುವುದೇ? ಹೋಗು, ನನ್ನನ್ನು ಕೆರಳಿಸಬೇಡ, ನಾನು ಹೇಳಿದಷ್ಟು ಕೇಳು. ನೀವೆಲ್ಲವೇ ಪುರುಷರಿಗೆಲ್ಲ ಶಿಖಾಮಣಿಯಾದವರು. ಪಾಂಚಾಲಿ ಎಂದಿಗೆ ಘೋರರಣರಂಗ ಮಹಾಯುದ್ಧದಲ್ಲಿ ಆ ಕುರುಳ ದುಶ್ವಾಸನರ ಕರಳನ್ನು ಬಗೆದು ಅವರ ತನಿ ರಕ್ತದಿಂದ ಎಂದಿಗೆ ನಿನ್ನ ಬಿರುಮುಡಿಯನ್ನು ಕಟ್ಟಿಸುವೆನು ಅಂದು ನನ್ನನ್ನು ಹೋಗುವಾಗ. ಪ್ರಾಣೇಶ್ವರ, ನನಗೆ ನಿಮ್ಮ ಮೇಲೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಪಾರ್ಥ, ಕಿರೀಟಿ, ಧನಂಜಯ ದಶನಾಮವನ್ನು ಹೊಂದಿರುವ ಇವರನ್ನೇ ಅನುಮಾನ. ಸುರಲೋಕಕ್ಕೆ ಸೋಪಾನವನ್ನ ಕಟ್ಟಿ ಗಂಧರ್ವನ ಗರ್ವವನ್ನ ಅಡಗಿಸಿ ಹರನಲ್ಲಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಈ ಪರಮ ವೀರ ಧನಂಜಯನ ಮೇಲೆ ನಿನಗೆ ಅನುಮಾನವೇ? ಎಷ್ಟೇ ಆಗಲಿ ನೀನು ಹೆಂಗಸು, ಹೆಂಗೆಳೆಯರ ಮನಸ್ಸೇ ಅನುಮಾನ. ಆ ಕರ್ಣನ ಶಿರಸ್ಸನ್ನ ಈ ಭೂಮಿಗೆ ಉರುಳಿಸುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಕಾಣೆಯಾ? ನಿಮ್ಮ ಪರಾಕ್ರಮ ಹೆಂಗಸಾದ ನನ್ನ ಮುಂದೆ ಹೇಳಿ ಏನು ಪ್ರಯೋಜನ? ನಿಮ್ಮ ಅಭಿಪ್ರಾಯದಂತೆ ಅಗ್ರಜರು ಈಗಾಗಲೇ ಸಂಧಿಗಾಗಿ ಹೊರಟಿದ್ದಾರೆ. ಸಂಧಿ? ಯಾರಲ್ಲಿ ಸಂಧಿ? ಈ ಭುಜಬಲ ಪರಾಕ್ರಮಿಗಳಾದ ಭೀಮಾರ್ಜುನ
ಮಾತ್ರದಲ್ಲಿ ಸಂಧಿ. ಆ ರಣಹೇರಿ ಕೌರವರಿಗೆ ಅರ್ಜುನ ನಡೆ, ಸಂಧಾನಕ್ಕಾಗಿ ಹೋಗುತ್ತಿರುವ ಶ್ರೀಕೃಷ್ಣ ಪರಮಾತ್ಮನ ತಡೆದು ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿ. ಗಜ ಹೋಗೋಣ. ಪರಮಾತ್ಮ ವಾಸುದೇವ ದಯಮಾಡಿ ಸ್ವಲ್ಪ ನಿಲ್ಲಿ. ಪರಮಾತ್ಮ ವಾಸುದೇವ ದಯಮಾಡಿ ಸ್ವಲ್ಪ ನಿಲ್ಲಿ. ಭೀಮಾರ್ಜುನರೇ, ಏಕಿಷ್ಟೊಂದು ಆಕ್ರೋಶ? ಪರಮಾತ್ಮ ಬಾಲಿನಿಂದಲೂ ಬಹುವಿಧವಾದ ಕ್ಲೇಶವನ್ನುಂಟು ಮಾಡುತ್ತಿರುವ ಆ ದುರಾತ್ಮರಲ್ಲಿ ಸಂಧಿ ಅನಾವಶ್ಯಕ. ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯ ವಾಸುದೇವ? ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯ? ಕೆಡಗುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಕಾಣೆಯ? ಹಾಗಾದರೆ ನಿಮ್ಮ ಗುರುಗಳ ಮುಂದೆ ಏತಕ್ಕಾಗಿ ಒಪ್ಪಿಕೊಂಡಿರಿ? ವಾಸುದೇವ, ನಗರದ ಸಭಾ ಮಧ್ಯದಲ್ಲಿ ಅಗ್ಗಜನ ಮಾತಿಗೆ ವಿರುದ್ಧವಾಗಿ ನುಡಿಯಬಾರದೆಂದು ನಪಮಾತ್ರಕ್ಕೆ ಒಪ್ಪಿಕೊಂಡವಲ್ಲದೆ ಮನಸ್ಫೂರ್ತಿಯಾಗಿ ಒಪ್ಪಲಿಲ್ಲ. ನಾನೇನೋ ಸರ್ವ ಪ್ರಯತ್ನದಿಂದ ಯುದ್ಧವನ್ನು ಏರ್ಪಡಿಸಿಕೊಂಡು ಬರುವೆನು. ಆದರೆ ಅದಕ್ಕೆ ಮುಂದಿನ ಆಲೋಚನೆ ಭಯಂಕರವಾದ ಯುದ್ಧ. ಈ ಯುದ್ಧದಲ್ಲಿ ಅವರಿಗೆ ಮರಣವೇ ಸಿದ್ಧ. ಸರಿ ಹೋಯಿತು. ಇವರಿವರೆಗೂ ತಂಗಿಯ ಉಪದೇಶವು ಚೆನ್ನಾಗಿ ನಡೆಯುವಂತೆ ತೋರುತ್ತಿರುವುದು. ಪರಮಾತ್ಮ ಗೌರವನೆಂಬವನನ್ನು ತರಗೆಲಗಳ ನಾಚಿಕೆ ಈ ಭೀಮಾರ್ಜುನರ ಕೋರಾಜ್ಞೆಯನ್ನು ತಪ್ಪದೇ ಶಿವ. ಇದೋ ಅನಂತ ವಂದನೆ. ಪರಮಾತ್ಮ, ಯಾವ ಕಾರಣದಿಂದಲೂ ನಮಗೆ ಸಂಧಾನವೂ ಬೇಡ, ಯುದ್ಧವನ್ನೇ ಏರ್ಪಡಿಸಿಕೊಂಡು ಬನ್ನಿ. ಇದೋ ಅನಂತ ವಂದನೆಗಳು.